ಹಾಯ್ ಫ್ರೆಂಡ್ಸ್, ಮಸ್ಕರಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಓಂ ನಮಃ ಶಿವಾಯ. ಈ ವಿಷಯವನ್ನು ನೋಡಿ, ಇದು ಹಾಗಲಕಾಯಿ. ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಗಲಕಾಯಿ ಬಗ್ಗೆ ಹೇಳ್ತೇನೆ. ಈ ವಿಡಿಯೋವನ್ನು ಅರ್ಧಕ್ಕೆ ಬಿಡಬೇಡಿ, ಏಕೆಂದರೆ ಸ್ನೇಹಿತರೆ, ಹಾಗಲಕಾಯಿ ಅನೇಕ ಪೋಷಕಾಂಶಗಳನ್ನು ಹೊಂದಿದೆ. ಅದು ಅನೇಕ ಆಯುರ್ವೇದ ಪ್ರಯೋಜನಗಳನ್ನು ಹೊಂದಿದೆ. ಇದರ ಪ್ರಯೋಜನಗಳು ನಿಮಗೆ ತಿಳಿದಿದ್ರೆ ನೀವು ಬಹುಶಃ ನಂಬೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ಕರಿ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ಅದೇ ರೀತಿ ಹಾಗಲಕಾಯಿ ಎಲೆಗಳು, ಹೂಗಳು ಮತ್ತು ಹಣ್ಣುಗಳು ಸಹ ಅನೇಕ ರೋಗಗಳಿಗೆ ರಾಮಬಾಣ ಆಗ್ತವೆ. ಅನೇಕ ಜನರು ಇದನ್ನು ಮಧುಮೇಹಕ್ಕೆ, ಸಕ್ಕರೆ ಕಾಯಿಲೆಗೆ ಉಪಯೋಗಿಸ್ತಾರೆ. ಹಾಗಲಕಾಯಿಯಲ್ಲಿ ಹಲವು ರೀತಿಯ ಪೋಷಕಾಂಶಗಳು ಇವೆ. ಇವುಗಳ ಬಗ್ಗೆ ಎಲ್ಲರಿಗೂ ತಿಳಿದಿಲ್ಲ. ಆದ್ದರಿಂದ ಫ್ರೆಂಡ್ಸ್, ಇಂದು ನಾನು ನಿಮಗೆ ಹಾಗಲಕಾಯಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೇನೆ. ಹಾಗಲಕಾಯಿ ಸೇವಿಸುವುದರಿಂದ ಏನು ಪ್ರಯೋಜನ, ಇದು ಯಾವ ರೋಗಗಳನ್ನು ಗುಣಪಡಿಸುತ್ತೆ ಮತ್ತು ಹಾಗಲಕಾಯಿಯನ್ನು ಹೇಗೆ ಬಳಸಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ಅರ್ಧಕ್ಕೆ ಬಿಟ್ಟರೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗೋದಿಲ್ಲ. ಇಂದು ನಮ್ಮ ಭಾರತದ ಭೂಮಿಯಲ್ಲಿ ಆಯುರ್ವೇದದ ಸ್ನಾನ ಕಡಿಮೆಯಾಗುತ್ತಿರುವುದು ತುಂಬ ದುಃಖಕರ ವಿಷಯ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಕನಿಷ್ಠ 10 ಜನರಿಗೆ ಶೇರ್ ಮಾಡಿ. ಇದರಿಂದ ಅವರು ನಮ್ಮ ಮನೆಗಳ ಸುತ್ತಲೂ ಲಭ್ಯವಿರುವ ಮರಗಳು, ಸಸ್ಯಗಳು ಅಥವಾ ಹಣ್ಣುಗಳ ಬಗ್ಗೆ ತಿಳಿದುಕೊಂಡಂತೆ ಆಗುವುದು. ಹಾಗಲಕಾಯಿ ರುಚಿಯಲ್ಲಿ ಕಹಿಯಾಗಿರುವುದು. ನೋಡಿ, ಮಧುಮೇಹ ಇರುವವರು ಹಾಗಲಕಾಯಿ ರಸವು ರೋಗಿಗಳಿಗೆ ರಾಮಬಾಣದಂತೆ. ವಿಶೇಷವಾಗಿ ಅವರು ಹಾಗಲಕಾಯಿ ರಸ ಮತ್ತು ಹಾಗಲಕಾಯಿ ಪಲ್ಯವನ್ನು ಸೇವಿಸಬೇಕು. ಅದೇ ರೀತಿ ಫ್ರೆಂಡ್ಸ್, ಇದು ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆಗಳನ್ನು ತೆಗೆದುಹಾಕುತ್ತೆ. ಇದು ಹಸಿವಿನ ಕೊರತೆಯನ್ನು ಸಹ ತೆಗೆದುಹಾಕುತ್ತೆ. ಇದು ಹೊಟ್ಟೆ ನೋವು, ಜ್ವರ, ಕಣ್ಣಿನ ಕಾಯಿಲೆಗಳನ್ನು ಸಹ ತೆಗೆದುಹಾಕುತ್ತೆ. ಅದೇ ರೀತಿ ಇದು ಯೋನಿ ಅಥವಾ ಗರ್ಭಾಶಯದ ಕಾಯಿಲೆಗಳನ್ನು ಸಹ ತೆಗೆದುಹಾಕುತ್ತೆ. ಇದು ಕುಷ್ಠರೋಗ ಅಥವಾ ಅನೇಕ ಆಂತರಿಕ ಕಾಯಿಲೆಗಳನ್ನು ಸಹ ತೆಗೆದುಹಾಕುತ್ತೆ. ಮತ್ತು ಫ್ರೆಂಡ್ಸ್, ಇದು ಎಷ್ಟೇ ಹಳೆಯದಾದರೂ ಕೂಡ ಈ ಗಾಯವನ್ನು ಗುಣಪಡಿಸಲು ಕೆಲಸ ಮಾಡುತ್ತೆ. ಇದು ಅತಿಯಾದ ಮದ್ಯಪಾನದಿಂದ ಉಂಟಾಗುವ ಒಂದು ಸಮಸ್ಯೆಗಳನ್ನು ಸಹ ಸರಿ ಮಾಡುತ್ತೆ. ಇನ್ನೂ ಹಲವು ಪ್ರಯೋಜನ ಇದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಪ್ರಯೋಜನಗಳನ್ನು ಆದಷ್ಟು ಮಟ್ಟಿಗೆ ಹೇಳಲು ಪ್ರಯತ್ನ ಮಾಡ್ತೇನೆ. ಆದ್ದರಿಂದ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಮತ್ತು ನಾನು ನಿಮಗೆ ಪೆನ್ನು ಮತ್ತು ಕಾಗದದಿಂದ ಹೇಳುವ ಮಾಹಿತಿಯನ್ನು ಗಮನಿಸಿ. ಇದರಿಂದ ಅದು ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತೆ. ಮಹಿಳೆಯರಿಗೆ ಈ ಸಮಸ್ಯೆ ಇರುತ್ತೆ. ಉದಾಹರಣೆಗೆ, ಅವರ ಕೂದಲಲ್ಲಿ ತಲೆಹೊಟ್ಟು ಮತ್ತು ಹೇನುಗಳು ಇರ್ತವೆ. ಇವುಗಳನ್ನು ತೆಗೆದುಹಾಕೋದಕ್ಕೆ ಇದು ಸರ್ವರೋಗ ನಿವಾರಕದಂತೆ ಕೆಲಸ ಮಾಡುತ್ತೆ. ನೀವು ಇದರ ಎಲೆಗಳನ್ನು ಪುಡಿ ಮಾಡಿ ರಸವನ್ನು ನಿಮ್ಮ ಕೂದಲಿಗೆ ಹಚ್ಚಬೇಕು. ಹೇನುಗಳಿದ್ರೆ ಅವು ಸಾಯುತ್ತವೆ. ತಲೆಹೊಟ್ಟು ಇದ್ರೆ ಅದು ತಲೆಹೊಟ್ಟು ತೆಗೆದುಹಾಕುತ್ತೆ. ಇನ್ನೊಂದು ಬಳಕೆಯನ್ನು ಸಹ ಆಲಿಸಿ. ಅರಿಶಿನವನ್ನ ಇದರ ಎಲೆಗಳ ರಸದಲ್ಲಿ ಬೆರೆಸಿ ತಲೆಹೊಟ್ಟಿಗೆ ಹಚ್ಚಿದರೆ ತಲೆಹೊಟ್ಟು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಮುಂದಿನ ಬಳಕೆಯನ್ನು ನೋಡಿ. ಅನೇಕ ಜನರು ಹಾಡುವ ಕ್ಷೇತ್ರದಲ್ಲಿ ಜೋರಾಗಿ ಮಾತನಾಡುವವರು ಅಥವಾ ಗಾಯಕರು, ಕೆಲವೊಮ್ಮೆ ಅವರ ಗಂಟ್ಲು ಗಟ್ಟಿಯಾಗಿರುತ್ತೆ, ಗಂಟ್ಲು ಕಿರಿಕಿರಿರುತ್ತೆ. ಗಂಟ್ಲು ಸರಿ ಹೋಗೋದಕ್ಕೆ 5 ಗ್ರಾಂ ಹಾಗಲಕಾಯಿ ಬೇರಿನ ಪೇಸ್ಟನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಅಥವಾ 5 ಹನಿ ತುಳಸಿ ರಸವನ್ನು ಸೇರಿಸಿದರೆ ಕರ್ಕಶತೆಯನ್ನು ಗುಣಪಡಿಸಬಹುದು. ಇದನ್ನು ಗಂಟಲು ನೋವು ಕಡಿಮೆ ಮಾಡೋದಕ್ಕೆ ಕೂಡ ಬಳಸ್ತಾರೆ. ಒಣಗಿದ ಹಾಗಲಕಾಯಿಯನ್ನು ವಿನೆಗರ್ ಮತ್ತು ನೀರಿನೊಂದಿಗೆ ಪುಡಿ ಮಾಡಿ ಮೊದಲು ಹಾಗಲಕಾಯಿಯನ್ನು ಒಣಗಿಸಿ, ಅಥವಾ ನಿಮ್ಮ ಮನೆಯಲ್ಲಿ ಒಣಗಿದ ಹಾಗಲಕಾಯಿ ಏನಾದರೂ ಇದ್ರೆ ಅವುಗಳನ್ನು ವಿನೆಗರ್ನಲ್ಲಿ ಪುಡಿ ಮಾಡಿ ಬಿಸಿ ಮಾಡಿ ಗಂಟಲು ನೋವು ಅಥವಾ ಕೈಕಾಲುಗಳ ಊತಕ್ಕೆ ಹಚ್ಚಿ. ಇದನ್ನು ವಿನೆಗರ್ನಲ್ಲಿ ರುಬ್ಬಿ ಅಥವಾ ಇರುವ ಒಂದು ಜಾಗಕ್ಕೆ ಹಾಕಿ. ಇದು ಊತವನ್ನು ಅದ್ಭುತವಾಗಿ ಕಡಿಮೆ ಮಾಡುತ್ತೆ. ಅನೇಕ ಜನರು ಶೀತ ಮತ್ತು ಕೆಮ್ಮಿನಂತಹ ಉಸಿರಾಟದ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ನೀವು 5 ಗ್ರಾಂ ಹಾಗಲಕಾಯಿ ಬೇರಿನ ಪೇಸ್ಟನ್ನು ಜೇನುತುಪ್ಪ ಅಥವಾ 5 ಮಿಲಿ ತುಳಸಿ ರಸದೊಂದಿಗೆ ಬೆರೆಸಿ ಸೇವಿಸಿದರೆ ಶೀತ ಮತ್ತು ಕೆಮ್ಮು ಮುಂತಾದ ಉಸಿರಾಟದ ತೊಂದರೆಗಳು ದೂರ ಆಗ್ತವೆ. ಇನ್ನೊಂದು ಬಳಕೆ ಕೇಳಿ. ಇದು ಕಿವಿ ನೋವಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ನಾವು ಇದನ್ನು ಅನೇಕ ಜನರ ಮೇಲೆ ಪ್ರಯತ್ನ ಮಾಡಿದ್ದೇವೆ. ಏನ್ ಮಾಡಬೇಕು ಅಂತಂದ್ರೆ, 1 ಅಥವಾ 2 ಹನಿ ರಸವನ್ನ ತೆಗೆದುಕೋಬೇಕು. ಅದನ್ನು ಹೇಗೆ ತೆಗೆದುಕೊಳ್ಳುವುದು? ತಾಜಾ ಹಾಗಲಕಾಯಿ ಎಲೆಗಳನ್ನು ತೆಗೆದುಕೋಬೇಕು. ಅದರ ರಸದೊಂದಿಗೆ ಉಜ್ಜಬೇಕು. ರಸವನ್ನು ಸ್ವಲ್ಪ ಬಿಸಿ ಮಾಡಿ, ಹೆಚ್ಚು ಬಿಸಿ ಮಾಡಕ್ಕೆ ಹೋಗಬಾರದು. ಅದು ಸ್ವಲ್ಪ ಬೆಚ್ಚಗಿರಬೇಕು. ಆ ಬೆಚ್ಚಗಿನ ರಸದ 1 ಅಥವಾ 2 ಹನಿಗಳನ್ನು ಕಿವಿಗೆ ಹಾಕಬೇಕು. ಕಿವಿಯಲ್ಲಿ ಕೀವು ಅಥವಾ ತೀವ್ರ ನೋವು ಒಂದು ಉತ್ತಮ ಪರಿಹಾರ. ರಾಮಬಾಣದಂತೆ ಯಾರಿಗಾದ್ರೂ ತಲೆನೋವು ಏನಾದರೂ ಇದ್ರೆ ಹಾಗಲಕಾಯಿ ಎಲೆಗಳ ರಸದಲ್ಲಿ ತೆಗೆದುಹಾಕೋದಕ್ಕೆ ಹಸುವಿನ ತುಪ್ಪವನ್ನು ಬೆರೆಸಿ
ಎರಡನ್ನೂ ಪೇಸ್ಟ್ ಮಾಡಿ ತಲೆಗೆ ಹಚ್ಕೋಬೇಕು. ಇದು ತಲೆನೋವು ಕಡಿಮೆ ಮಾಡುತ್ತೆ. ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂತಂದ್ರೆ, ಚಿಕ್ಕ ಮಕ್ಕಳ ಹೊಟ್ಟೆಯಲ್ಲಿ ಹುಳು ಇರ್ತವೆ. ಇದನ್ನು ನಾವು ಜಂತು ಹುಳು ಅಂತ ಕರಿತೇವೆ. ಚಿಕ್ಕ ಮಕ್ಕಳಿಗೆ 10 ರಿಂದ 12 ಮಿಲಿ ಹಾಗಲಕಾಯಿ ಎಲೆಯ ರಸವನ್ನ ನೀಡಬಹುದು. ಹೆಚ್ಚು ಸಿಹಿ ತಿಂಡಿಗಳು ಅಥವಾ ಹಾಲು, ಶುಗರ್ ಈ ತರ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಹುಳುಗಳು ಬರ್ತವೆ. ಹೀಗೆ ಈ ದೊಡ್ಡವರು ಕೂಡ ಹೀಗೆ ಏನಾದ್ರೂ ಇದ್ರೆ ಬೆಳಿಗ್ಗೆ ಅದನ್ನು ತೆಗೆದುಕೋಬೇಕು. ಖಾಲಿ ಹೊಟ್ಟೆಯಲ್ಲಿ 10 ರಿಂದ 20 ಮಿಲಿ ಹಾಗಲಕಾಯಿ ಎಲೆ ರಸವನ್ನ ನೀಡಿ ಇದು ಹೊಟ್ಟೆಯ ಹುಳುಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಇದು ಸರ್ವ ರೋಗ ನಿವಾರಕರಂತೆ ಕೆಲಸ ಮಾಡುತ್ತೆ ಮತ್ತು ಇದು ಪರೀಕ್ಷಿಸಲ್ಪಟ್ಟ ಪ್ರಯೋಗ. ಇದು ಬಹಳ ಜನಕ್ಕೆ ಹೆಲ್ಪ್ ಆಗಿದೆ. ನೀವು ಏನಾದರೂ ಬಯಸಿದ್ರೆ ನಿಮ್ಮ ಮಕ್ಕಳಿಗೆ 2 ರಿಂದ 3 ಗ್ರಾಂ ಹಾಗಲಕಾಯಿ ಬೀಜಗಳನ್ನು ನೀಡಬಹುದು. ಇದು ಹೊಟ್ಟೆಯ ಹುಳುಗಳನ್ನು ಸಹ ಕೊಲ್ಲುತ್ತೆ. ನಾನು ನಿಮಗೆ ಇನ್ನೊಂದು ಉಪಯೋಗವನ್ನು ಹೇಳ್ತೇನೆ. ಇದನ್ನು ತಾಯಂದಿರಲ್ಲಿ ಹಾಲು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತೆ. ಕೆಲವು ತಾಯಂದಿರು ತಮ್ಮ ಮಕ್ಕಳಿಗೆ, ತನ್ನ ಶಿಶುಗಳಿಗೆ ಸಾಕಷ್ಟು ಹಾಲು ಸಿಗದೆ ಬಳಲ್ತಾ ಇರ್ತಾರೆ. ಅಂತಹ ಜನರು 20 ಗ್ರಾಂ ಹಾಗಲಕಾಯಿ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ನೀರನ್ನು ಸೋಸಿ ಕುಡಿಬೇಕು. ಇದು 5 ರಿಂದ 7 ದಿನಗಳ ಕಂಟಿನ್ಯೂ ಬಳಕೆಯಿಂದ ಹಾಲಿನ ಪ್ರಮಾಣವನ್ನು ಹೆಚ್ಚಿಸುತ್ತೆ. ಆದರೆ ಇದು 70% ಮಹಿಳೆಯರ ಮೇಲೆ ಕೆಲಸ ಮಾಡುತ್ತೆ. 100% ಅಲ್ಲ, 70%. ಇದು ಮುಟ್ಟಿನ ಸಮಸ್ಯೆಗಳನ್ನು ನಿವಾರಿಸಲು ಸಹ ಉಪಯುಕ್ತ ಆಗುತ್ತೆ. ಕೆಲವು ಮಹಿಳೆಯರಿಗೆ ಭಾರೀ ರಕ್ತಸ್ರಾವ ಅಥವಾ ಅನಿಮಿಯತ ಮುಟ್ಟಿನಂತಹ ಸಮಸ್ಯೆಗಳು ಇದ್ರೆ ಅಂತಹ ಜನರು 1 ಗ್ರಾಂ ಸೋನಿ, 500 ಗ್ರಾಂ ಕರಿಮೆಣಸು ಮತ್ತು 500 ಗ್ರಾಂ ಪುಡಿ ಮಾಡಿದ ಪಿಪ್ಪಲ್ ಪುಡಿಯನ್ನ 10 ರಿಂದ 15 ಮಿಲಿ ಹಾಗಲಕಾಯಿ ಎಲೆ ರಸದಲ್ಲಿ ಬೆರೆಸಿ ದಿನಕ್ಕೆ 3 ಬಾರಿ ಸೇವಿಸಿದ್ರೆ ಮುಟ್ಟಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಹಾಗಲಕಾಯಿಯನ್ನ ದದ್ದುಗಳು, ತುರಿಕೆ, ಎಸ್ಟಿಮಾ ಅಥವಾ ಚರ್ಮದ ಕಾಯಿಲೆಗಳಿಗೆ ಸಹ ಚಿಕಿತ್ಸೆ ನೀಡಲು ಬಳಸಬಹುದು. ಇದನ್ನು ಹೇಗೆ ಬಳಸಬೇಕು ಅಂತಂದ್ರೆ, ಹಾಗಲಕಾಯಿ ಎಲೆಗಳ ರಸವನ್ನು ತೆಗೆದುಕೋಬೇಕು ಅಥವಾ ಎಲೆಗಳನ್ನು ಪುಡಿ ಮಾಡಿ ಅದಕ್ಕೆ ಅರ್ಧ ನಿಂಬೆ ರಸ ಸೇರಿಸಿ ಈ ಮಿಶ್ರಣವನ್ನು ಪೇಸ್ಟ್ ಮಾಡಿ ಗಾಯಗಳ ಮೇಲೆ ಹಚ್ಚೋದ್ರಿಂದ ದದ್ದುಗಳು, ತುರಿಕೆ, ಎಸ್ಟಿಮಾ ಅಥವಾ ಚರ್ಮದ ಕಾಯಿಲೆಗಳು ಗುಣ ಆಗ್ತವೆ. ಬಾಧಿತ ಪ್ರದೇಶದ ಮೇಲೆ ಹಚ್ಚಬೇಕು. ಇದರಿಂದ ಗರಿಷ್ಠ 7 ದಿನಗಳವರೆಗೆ ಹೀಗೆ ಕಂಟಿನ್ಯೂ ಹಚ್ಚೋದ್ರಿಂದ ಕನಿಷ್ಠ 4 ರಿಂದ 5 ದಿನಗಳವರೆಗೆ ಹಚ್ಚಿದರೆ, ದಿನಕ್ಕೆ 2 ಬಾರಿ ಹಚ್ಚಿದರೆ ಇದು ಚರ್ಮ ರೋಗವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಮಳೆಗಾಲದಲ್ಲಿ ಹಲವರಿಗೆ ವೈರಲ್ ಜ್ವರ ಬರುತ್ತೆ. ಇನ್ನು ಕೆಲವರಿಗೆ ಶೀತದಿಂದ ಉಂಟಾಗುವ ಜ್ವರ ಕೂಡ ಬರುತ್ತೆ. ಇದನ್ನೆಲ್ಲ ತೆಗೆದು ಹಾಕೋದಕ್ಕೆ, ಈ ಜ್ವರ ಕಡಿಮೆ ಮಾಡೋದಕ್ಕೆ, ಹೋಗೋದಕ್ಕೆ ಇದನ್ನ ನಾವು ಬಳಸಬಹುದು. 10 ರಿಂದ 15 ಮಿಲಿ ಹಾಗಲಕಾಯಿ ರಸವನ್ನ ಜೀರಿಗೆ ಪುಡಿಯೊಂದಿಗೆ ಬೆರೆಸಿ ದಿನಕ್ಕೆ 3 ಬಾರಿ ಕುಡಿಬೇಕು. ಇದು ಜ್ವರವನ್ನ ಕಡಿಮೆ ಮಾಡುತ್ತೆ. ಇದನ್ನು ಅಡಿಭಾಗದ ಉರಿಯೂತವನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಬೇಸಿಗೆಯಲ್ಲಿ ಪಾದದ ಪಾದದಲ್ಲಿ ಉರಿಯೂತ ಇರುವವರು ಹಾಗಲಕಾಯಿ ಎಲೆಗಳ ರಸವನ್ನ ಪಾದದ ಅಡಿಭಾಗಕ್ಕೆ ಹಚ್ಚಬೇಕು. ಬೇಸಿಗೆಯಲ್ಲಿ ಎಲೆಗಳನ್ನು ಪಾದಗಳ ಮೇಲೆ ಉಜ್ಜಿ ಒದ್ದೆಯಾದ ಬಟ್ಟೆಯಿಂದ ಮುಚ್ಚಿ. ಇದು ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಇದು ಬಾಯಿ ಹುಣ್ಣುಗಳಿಗೆ ರಾಮಬಾಣವಾಗಿಯೂ ಕಾರ್ಯನಿರ್ವಹಿಸುತ್ತೆ. ನಿಮಗೆ ಬಾಯಿ ಹುಣ್ಣು ಏನಾದರೂ ಇದ್ರೆ ಹಾಗಲಕಾಯಿ ರಸದೊಂದಿಗೆ ಬೆರೆಸಿ ಅಥವಾ ಹಾಗಲಕಾಯಿ ಎಲೆಗಳ ರಸವನ್ನ ನಿಮ್ಮ ಬಾಯಿಯಲ್ಲಿ ಹಿಡಿದು ಸ್ವಲ್ಪ ಸಮಯದ ನಂತರ ಬಾಯಿ ಮುಕ್ಕಳಿಸಿ. ಅಥವಾ 5 ರಿಂದ 7 ಹಾಗಲಕಾಯಿ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಮತ್ತು ತಣ್ಣಗಾದ ನಂತರ ಮನೆಯಲ್ಲಿ ನೀರನ್ನು ಬಳಸಿ ಬಾಯಿ ಮುಕ್ಕಳಿಸಿ. ಇದು ಮಧುಮೇಹಕ್ಕೆ ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಶುಗರ್ ಅಥವಾ ಮಧುಮೇಹದಿಂದ ಯಾರು ಬಳಲ್ತಾ ಇರ್ತಾರೋ ಅವರಿಗೆ ಪ್ರತಿದಿನ ತಾಜಾ ಹಾಗಲಕಾಯಿ ರಸವನ್ನ ಕುಡಿಯೋದಕ್ಕೆ ಸಾಧ್ಯ ಆಗದೇ ಇದ್ರೆ ಹಾಗಲಕಾಯಿ ಹಣ್ಣನ್ನು ತೆಗೆದುಕೊಂಡು ಒಣಗಿಸಿ 1 ಲೋಟ ನೀರಿನಲ್ಲಿ 5 ಗ್ರಾಂ ಪುಡಿಯನ್ನು ಬೆರೆಸಿ ಕುಡಿಯಿರಿ. ಇದು ಮಧುಮೇಹವನ್ನು ನಿಧಾನವಾಗಿ ನಾಶನೇ ಮಾಡಿಬಿಡುತ್ತೆ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದರಿಂದ ಅವರಿಗೂ ಈ ಮಾಹಿತಿ ಸಿಗುತ್ತೆ, ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.